जाओ किधर जाए ಆ ಕಡೆ ಹೋಗ್ಬೇಕು ಇದ್ರೊಳಗಡೆ ಹೋಗ್ಬೇಕೇನು ಇಲ್ಲೇ ಇಲ್ಲೇ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ. ನಾವಿವತ್ತು ಬಂದ್ಬಿಟ್ಟು ಏನಂತ ಹೇಳಿದ್ರೆ, ಇವಾಗ ಉತ್ತರ ಭಾರತದಲ್ಲಿ ಯಾವ ರೀತಿ ಕುಂಭಮೇಳ ಆಯಿತು ಅದೇ ರೀತಿ ನಮ್ಮ ಒಂದು ದಕ್ಷಿಣ ಭಾರತದಲ್ಲಿ ಅಂದರೆ ಟಿ ನರಸೀಪುರದಲ್ಲಿ ಆಗ್ತಾ ಇದೆ ಕುಂಭಮೇಳ. ಈ ಕುಂಭಮೇಳಕ್ಕೆ ನಾನು ನನ್ನ ಮೊಮ್ಮಕ್ಕಳು ಎಲ್ಲ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ನಾನ ಮಾಡಿದ್ರೆ ಇನ್ನೂ ಅಲ್ಲಿಗಂತೂ ಹೋಗೋಕ್ಕಾಗಲಿಲ್ಲ, ಆದರೆ ಇಲ್ಲಿಗಾರು ಹೋಗೋಣ, ಉತ್ತರ ಭಾರತಕ್ಕಾದ್ರೂ ಹೋಗೋಕ್ಕಾಗಲಿಲ್ಲ, ಇಲ್ಲಾದರೂ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೀವು ಬನ್ನಿ, ಅಲ್ಲಿಂದ ಹೇಗಿರುತ್ತೆ ಏನು ಎತ್ತ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆಗೆ ಇವತ್ತು ಹಂಚ್ಕೊತೀನಿ. ಮತ್ತು ನಮ್ಮ ಒಂದು ದಕ್ಷಿಣ ಭಾರತದ ಕುಂಭಮೇಳಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನೇ ಇರಲಿ, ನಿಮ್ಗೆ ಯಾವ ಥರ ಲಾಗ್ ಬೇಕು, ನನ್ನಂತ ಇನ್ನೂ ಯಾವ ಲಾಗ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ, ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಯಾವತ್ತೂ ಚಿರುಣಿ ಆಗಿರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ತಡ ಮಾಡೋದು ಬೇಡ, ಪಟ್ಪಟ ಅಂತ ಹೋಗೋಣ. ರೋಡ್ ಮಧ್ಯದಲ್ಲಿ ಏನೇನು ಸಿಗುತ್ತೆ ಎಲ್ಲ ನಿಮ್ಗೆ ತೋರಿಸ್ಕೊತಾ ಹೋಗ್ತೀನಿ. ವೆಲ್ಕಮ್.
ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ಏನಪ್ಪ ಅಂತ ಹೇಳಿದ್ರೆ ನಾವು ದಕ್ಷಿಣ ಭಾರತದ ಒಂದು ಕುಂಭಮೇಳಕ್ಕೆ ಹೋಗಿದ್ದೀವಿ. ಈ ದಕ್ಷಿಣ ಭಾರತದ ಕುಂಭಮೇಳ ಬಂದುಬಿಟ್ಟು ಟಿ ನರಸೀಪುರ ತಾಲೂಕಿನಲ್ಲಿ ನಡೀತಾ ಇದೆ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನಲ್ಲಿ ಇಲ್ಲಿ ಬಂದು ತ್ರಿವೇಣಿ ಸಂಗಮ ಅಂದರೆ 3 ನದಿಗಳ ಇದರಲ್ಲಿ ನಡೆಯುವಂಥ ಒಂದು ತ್ರಿವೇಣಿ ಸಂಗಮದಲ್ಲಿ ಈ ಒಂದು ಕುಂಭಮೇಳ ನಡೀತಾ ಇದೆ. ಇದು 13ನೇ ವರ್ಷದ ಕುಂಭಮೇಳ. ಇಲ್ಲಿ 3 ವರ್ಷಕ್ಕೊಂದ್ಸತಿ ಕುಂಭಮೇಳ ಸ್ಟಾರ್ಟ್ ಮಾಡ್ತಾರೆ. ಇದು 13ನೇ ಕುಂಭಮೇಳವಾಗಿರುತ್ತೆ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ 3 ನದಿಗಳ ಸಂಗಮವಾಗುತ್ತೆ. ಒಂದು ಸ್ಫಟಿಕ, ಕಾವೇರಿ ಮತ್ತು ಕಪಿಲ, 3 ನದಿಗಳ ಸಂಗಮದಿಂದ ಆಗುವಂಥ ಒಂದು ತ್ರಿವೇಣಿ ಸಂಗಮದ ಈ ನೀರಿನಲ್ಲಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಇವಾಗೇನು ನಾವು ಉತ್ತರ ಭಾರತದ ಕುಂಭಮೇಳ ನೋಡ್ತೀವಿ, ಅದೇ ರೀತಿ ಇದು ದಕ್ಷಿಣ ಭಾರತದ ಕುಂಭಮೇಳ ತುಂಬಾ ಪ್ರಸಿದ್ಧಿಯಾಗಿದೆ. ಎಲ್ಲ ಕಡೆಯಿಂದನೂ ಸಾವಿರಾರು ಗಟ್ಟಲೆ ಜನಗಳು ಬಂದು ಸೇರ್ತಾರೆ. ಇಲ್ಲೂ 3 ದಿನ ಅದ್ಧೂರಿಯಾಗಿ ಜಾತ್ರೆ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆಲ್ಲನೂ. ಇದು 3 ವರ್ಷಕ್ಕೆ ಒಂದು ಬಾರಿ ನಡೆಯುವಂಥ ಈ ಒಂದು ಕುಂಭಮೇಳ. ಈ ಕುಂಭಮೇಳದಲ್ಲಿ ಏನಪ್ಪ ಅಂದರೆ 3 ನದಿಯ ದಡದಲ್ಲೂ ಒಂದೊಂದು ದೇವಸ್ಥಾನ ಇದೆ. ತುಂಬ ವೈಶಿಷ್ಟ್ಯವುಳ್ಳಂಥ ದೇವಸ್ಥಾನಗಳು. ಜೊತೆಗೆ ಬಂದು ಇಲ್ಲಿ ತುಂಬ ತಲೆಮಾರುಗಳಿಂದ ನಡ್ಕೊಂಡು ಬಂದಿರುವಂಥ ಆಚರಣೆಗಳು ಇಲ್ಲಿಗೆ ಬಂದು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ. ಮತ್ತು ಏನಪ್ಪ ಅಂತ ಹೇಳಿದ್ರೆ ನಿಮಗೂ ಇಲ್ಲಿ ಒಂದು ಸ್ನಾನ ಮಾಡುವ ಒಂದು ಅದೃಷ್ಟ ನಿಮ್ಮದಾಗುತ್ತೆ. ಓಕೆನಾ? ಬನ್ನಿ, ಈಗ ನಾವು ಆ ನದಿಯ ಹತ್ತಿರ ಹೋಗಿ ಅಲ್ಲಿ ಪೂಜೆ ಮಾಡಬೇಕು. ಜೊತೆಗೆ ಬಂದುಬಿಟ್ಟು ಅಲ್ಲಿ ಸ್ನಾನ ಮಾಡಬೇಕು. ಬನ್ನಿ ಹೋಗೋಣ. ಬಟ್ ನನ್ನ ದೋಣಿಲಿ ಹೋಗ್ತಾ ಇರೋದು ಇದೇ ಮೊದಲ ಬಾರಿಗೆ ಈ ಥರ ದೋಣಿಲಿ. ಯಾಕೆಂದರೆ ಇದು ಕಬ್ಬಿಣದ ದೋಣಿಲಿ ನಾನು ಯಾವತ್ತೂ ಪ್ರಯಾಣ ಮಾಡೇ ಇಲ್ಲ. ಸೊ ಇದು ನನ್ನ ಮೊದಲನೇ ಬಾರಿಯ ಪ್ರಯಾಣ. ತುಂಬ ಚೆನ್ನಾಗಿತ್ತು. ಸೊ ತುಂಬ ಅನುಕೂಲಕರವಾಗಿ ಅವರು ನಮ್ಮನ್ನು ಕರ್ಕೊಂಡು ಹೋದರು. ತುಂಬ ಖುಷಿ ಅನಿಸುತ್ತೆ ನನಗೆ. ಬಂದ್ಮೇಲೆ ಕೊಡವ, ಈಗಲ್ಲ. ಉಳಿಕೊಂಡು ಬರ್ಬೇಕಾ ಇಲ್ಲಿ? ಅದಕ್ಕೆ ನೀರಿಗೆ ಮುಚ್ಚಿ
ಕಟ್ ಮಾಡ್ಕೊ. ಮನೆ ಕಡೆಗೆ ಮುಖ ಮಾಡಿದ್ರು ಅಲ್ಲೇ ಬರ್ತಾ ಹೋಟ್ಲಲ್ಲಿ ಊಟ ಮಾಡಿಕೊಂಡು ನಾವು ಮನೆಗೆ ಬರ್ತಾ ಇದ್ದೀವಿ. ಈ ಒಂದು ಇದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಕ್ವಶನ್ಸ್ ಇದ್ದರೂ ಇದರಲ್ಲಿ ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಇಲ್ಲ ಯಾವುದಾದ್ರೂ ಮಿಸ್ ಮಾಡಿದರೆ ಖಂಡಿತವಾಗ್ಲೂ ನೀವೊಂದು ಅದನ್ನು ಸೇರಿಸ್ಬೋದು. ಕಮೆಂಟ್ ಮುಖಾಂತರವಾಗಿಯೂ ಸುಧಾ ತಿಳಿಸ್ಬೋದು. ಯಾಕೆಂದರೆ ರೋಡ್ ವಿಶಾಲವಾಗಿದೆ. ನೀವು ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ನರಸೀಪುರ ರೂಟ್ನಲ್ಲಿ ನರಸೀಪುರ ರೂಟ್ನಲ್ಲಿ ಮೈಸೂರು ಬಂದು ಮೈಸೂರಿಂದ ನರಸೀಪುರ ರೂಟಲ್ಲಿ ಬರ್ಬೋದು. ರೋಡು ತುಂಬ ವಿಶಾಲವಾಗಿದ್ದು ತುಂಬ ಅನುಕೂಲಕರವಾಗಿದೆ. ರೋಡು ಟೋಲ್ನ ವ್ಯವಸ್ಥೆ ಇದೆ. ತುಂಬ ರೋಡ್ನ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ಕಾರ. ಸೊ ದಯವಿಟ್ಟು ಈ ಒಂದು ದೇವಸ್ಥಾನಕ್ಕೆ ಹಾಯ್, ಇಷ್ಟೊತ್ತು ಗಂಟೆ ನೋಡಿದ್ರಲ್ಲ ಹೇಗಿತ್ತು ಏನು ಈ ಒಂದು ಬ್ಲಾಗ್. ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಹರ ಹರ ಮಹಾದೇವ್, ಆ ಮಹಾದೇವನ ಕೃಪೆ ಸದಾ ನಿಮ್ಮ ಮೇಲೆಲ್ಲ ಇರಲಿ.
ಮತ್ತು ಟಿ ನರಸೀಪುರ ಒಂದು ನಮ್ಮ ಒಂದು ಇವಾಗ ಏನು ನಾವು ಉತ್ತರ ಭಾರತದಲ್ಲಿ ಮಾಡ್ತೀವಿ ಹಾಗೆ ದಕ್ಷಿಣ ಭಾರತದಲ್ಲಿ ಮಾಡೋಂಥ ಕುಂಭಮೇಳದಲ್ಲಿ ತುಂಬ ಜನ ಸಾವಿರಾರು ಜನ ಬಂದಿದ್ದರು. ತುಂಬ ಚೆನ್ನಾಗಿತ್ತು. ಮತ್ತು ಎಲ್ಲರಿಗೂ ದರ್ಶನ ಮಾಡಿದಂಥ ಎಲ್ಲರಿಗೂ ಆ ಹರ ಹರ ಮಹಾದೇವನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಮ್ಮಂಥ ಒಂದು ಟ್ರಾನ್ಸ್ಜೆಂಡರ್ಸ್ನ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ನನ್ನ ಜೊತೆ ಶೇರ್ ಮಾಡ್ಕೋಬೇಕು, ಕಮೆಂಟ್ ಮಾಡಬೇಕು. ನನ್ನ ನಂಬರು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಖಂಡಿತ ಕಾಲ್ ಮಾಡಿ. ಮತ್ತು ನಿಮಗೆ ಇನ್ನೂ ಯಾವ್ದಾರ ನನ್ನ ಒಂದು ಬ್ಲಾಗ್ನ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಬ್ಲಾಗ್ಗಳಿಗೆ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಖಂಡಿತ ನೀವು ಅದನ್ನು ಹಾಕಿ ಅಂತ ಹೇಳ್ತಾ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತಾ ಇದ್ದೀನಿ. ಎಲ್ರಿಗೂ ಹೋಗಿದ್ದು ಬರ್ತೀನಿ. ನಾಳೆ ಒಂದು ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.